शृगालस्य कौशलम् शृगालः इत्युक्ते जम्बुकः इति अपरं नाम जक्काल् खलु आम् चित्रे अस्मिन् एकः शृगालः अजस्य पृष्ठे पदं निधाय तिष्ठति ಒಂದು ಶೃಗಾಲ ಒಂದು ಜಾಕ್ಯಾಲ್ ಅಜಸ್ಯ ಗೋಟ್ನ ಪೃಷ್ಠೆ ಬೆನ್ನ ಮೇಲೆ ಬ್ಯಾಕ್ ಸೈಡ್ ಮೇಲೆ ಕೂತು ಅಂದ್ರೆ ಹೆಜ್ಜೆ ಇಟ್ಟು ಪದಂ ನಿಧಾಯ ಹೆಜ್ಜೆಯನ್ನು ಇರಿಸಿ ತಿಷ್ಠತಿ ನಿಂತ್ಕೊಂಡಿದೆ. ನಮ್ಗೆ ಚಿತ್ರದಲ್ಲಿ ಹಾಗೆ ಕಾಣಿಸ್ತಿದೆ. ಇನ್ ಫೋಟೋ ವಿ ಆರ್ ಸೀಯಿಂಗ್ ಈ ಚಿತ್ರದ ಇಡೀ ಕಥೆಯನ್ನ ಅಂದ್ರೆ ಈ ಪಾಠದ ಇಡೀ ಕಥೆಯನ್ನ ಚಿತ್ರ ಹೇಳ್ತಾ ಇದೆ. ಕಥೆಯ ಟೆಲ್ ಮಿ ಕಿಂ ನಿಮಿತ್ತಂ ಸ ತಥಾ ತಿಷ್ಠತಿ, ಯಾಕೆ ಹಾಗೆ ನಿಂತಿರ್ಬೋದು, ಯಾವ ಕಾರಣಕ್ಕಾಗಿ ಅದು ಹಾಗೆ ನಿಂತಿದೆ. ಅಯಂ ಶೃಗಾಲಃ ಪಾನೀಯಂ ಪಾತುಂ ವಾಪೀಂ ಗತಃ ಜಲೇ ಮಮಜ್ಜ. ಈ ನರಿ ಪಾನೀಯಂ ಪಾತುಂ ನೀರನ್ನ ಕುಡಿಲಿಕ್ಕಾಗಿ ವಾಪೀಂ ಗತಃ ಬಾವಿ ಹತ್ರ ಹೋಗಿ ಜಲೇ ಮಮಜ್ಜ ನೀರಿಗೆ ಬಿದ್ದು ಮುಳುಗಿತು. ತೇನ ಬಹಿರ್ಗಂತುಂ ಬಹವೋಪಯತ್ನಾಃ ಕೃತಃ, ಅದು ಹೊರಗೆ ಬರಲಿಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡಿದ್ವು. ಬಹಿರ್ಗಂತುಂ ಮಮಜ್ಜ, ವಾಟ್ ಇಸ್ ಮಮಜ್ಜ? ಮಮಜ್ಜ ಮೀನ್ಸ್ ಮುಳುಗಿತ್ತು, ಡ್ರೌನ್, ಮುಳುಗಿತು. ಪಾತುಂ ಅಂದ್ರೆ ಕುಡಿಯೋದು, ಕುಡಿಯಲು ಅಂತನಾ? ಹೌದು, ಕುಡಿಯಲು. ನೋಡಲು ಇಲ್ಲ ಟು ಡ್ರಿಂಕ್. ಪಾನೀಯಂ ನೀರ್ ಅಂದ್ರೆ ಜಾರಿಕೆ ಆಗಿದೆ, ನೀರು ಕುಡಿಬೇಕು ಅಂತ ಬಾವಿ ಹತ್ರ ಬಂದು ಜಾರಿ ಕೆಳಗೆ ಬಿದ್ದಿದೆ. ತೇನ ಬಹಿರ್ಗಂತು, ಬಹಿ ಅಂದ್ರೆ ಟು ಔಟ್ ಕಮ್, ಹೊರಗೆ ಬರ್ಲಿಕ್ಕೋಸ್ಕರ ಬಹವೋ ಯತ್ನ ಅನೇಕ ಪ್ರಯತ್ನಗಳನ್ನು ಕೃತಃ ಕಿಂತು ತೇ ಸರ್ವೇ ಮುಧಾ ಅಭವನ್. ತೇ ಸರ್ವೇ ಎಲ್ಲವೂ ಕೂಡ ಮುಧ ವ್ಯರ್ಥವಾಯಿತು. ಚಿತ್ರೇ ಸಪ್ತಮಿ ವಿಭಕ್ತಿ ಏಕವಚನ. ಚಿತ್ರಂ ಅನ್ನುವ ಶಬ್ದಕ್ಕೆ ಸಪ್ತಮಿ ಏಕ, ಅಸ್ಮಿನ್ ಅದು ಕೂಡ ಸಪ್ತಮಿ ಏಕ, ಏಕಃ ಪುಲ್ಲಿಂಗ ಪ್ರಥಮ ಏಕ, ಶೃಗಾಲಃ ಪುಲ್ಲಿಂಗ ಪ್ರಥಮ ಏಕ, ಅಜಸ್ಯ ಷಷ್ಠಿ ಏಕ, ಅಜಃ ಅಜೌ ಅಜಾಹ, ಅಜಸ್ಯ ರಾಮಸ್ಯ ರಾಮಯೋಃ ರಾಮಾಣಾಂ. ಪೃಷ್ಠೆ ಸಪ್ತಮಿ ಏಕ, ಪದಂ ನಪುಂಸಕಲಿಂಗ ಪದಂ ಪದೇ ಪದಾನಿ, ಪದಂ ಪದೇ ಪದಾನಿ ದ್ವಿತೀಯ ಏಕ, ನಿಧಾಯ ಯತ್ ಪ್ರತ್ಯಯಾಂತಮವ್ಯಯಂ, ತಿಷ್ಠತಿ ಷ್ಠಾಗತಿ ನಿವೃತ್ತೌ ಲಟ್ ಪ್ರಥಮ ಏಕ ತಿಷ್ಠತಿ ಇತಿ ರೂಪಂ. ಕಥಯ ಲೋಟ್ ಮಧ್ಯಮ ಏಕ. ಕಿಂ ನಿಮಿತ್ತಂ, ಕಿಂ ಕಾರಣಂ, ಏನು ನೆಪದಿಂದ ಸತತಾ ತಿಷ್ಠತಿ. ಕಿಂ ನಿಮಿತ್ತಂ ನಪುಂಸಕಲಿಂಗ ಪ್ರಥಮ ಏಕ, ಸಃ ಪುಲ್ಲಿಂಗ ಪ್ರಥಮ ಏಕ, ತಥಾ ಅವ್ಯಯ ತಿಷ್ಠತಿ ಲಟ್ ಪ್ರಥಮ ಏಕ. ಹಿಂದೆ ಹೇಳಿದ ಹಾಗೆ ಷ್ಠಾಗತಿ ನಿಮಿತ್ತವು. ಅದು ಪ್ರಶ್ನೆ. ಸತತಾ ಕಿಂ ನಿಮಿತ್ತಂ ತಿಷ್ಠತಿ, ಯಾಕಾಗಿ ನಿಂತಿದೆ ಕಥೆಯ ಹೇಳು. ಅಯಂ ಇದಂ ಶಬ್ದದ ಪುಲ್ಲಿಂಗದ ಪ್ರಥಮ ವಿಭಕ್ತಿ ಏಕವಚನ. ಇಮೌ ಇಮೇ ಇಮಂ ಇಮೌ ಇಮಾನ್ ಅನೇನ ಏನೇನ ಆಭ್ಯಾಂ ಏಭಿಃ. ಶೃಗಾಲಃ ಪುಲ್ಲಿಂಗ ಪ್ರಥಮ ಏಕ, ಪಾನೀಯಂ. ಶೃಗಾಲಹಕ್ಕೆ ಪರ್ಯಾಯ ಪದ ಜಂಬುಕಃ, ವಂಚಕಃ ಅಂತೆಲ್ಲ ಶಬ್ದ ಇದೆ. ಪಾನೀಯಂ ಜಲಂ, ವಿಷಂ, ವಿಷಂ ಅಂದ್ರೆ ನೀರು ಅಂತಾನೆ ಅರ್ಥ. ನೀರಂ ಅಂದ್ರೆ ನೀರು ಅಂತಾನೆ ಅರ್ಥ, ವಾಟರ್. ಪಾನೀಯಂ, ನಾವು ಪಾನೀಯ ಅಂದ್ರೆ ಸಾಮಾನ್ಯ ಕನ್ನಡದಲ್ಲಿ ಏನೋ ಕುಡಿಯುವ ಯಾವ ಪದಾರ್ಥ ಆದ್ರೂ ಪಾನೀಯ, ಏನಾದ್ರೂ ಪಾನೀಯ ತಗೊಳ್ಳಿ ಅಂತಾರೆ. ಅದು ನೀರಿನಿಂದ ಮಾಡಿದ್ದಾದ್ರಿಂದ ಅದಕ್ಕೆ ಪಾನೀಯ ಅಂತ ಕರೀತಾರೆ. ವಸ್ತುತಃ ಪಾನೀಯ ಅಂದ್ರೆ ನೀರು ಅಂತಾನೆ ಅರ್ಥ. ಪಾತುಂ
ತುಮುನ್ ಪ್ರತ್ಯಯ ಅಂತ ಅವ್ಯಯಂ. ವಾಪೀಂ ವಾಪಿ ವಾಪ್ಯೋ ವಾಪ್ಯ. ತುಮುನ್ ಪ್ರತ್ಯಯ ಅನ್ನೋದು ಪಾನೆ ಅಂತ ಧಾತು. ಪಾತುಂ ಅನ್ನೋದು ಪಾನೆ ಅನ್ನುವ ಧಾತುವಿಗೆ ತುಮುನ್ ಪ್ರತ್ಯಯ ಅಂತ ಅವ್ಯಯ. ಅದು ಅಂದ್ರೆ ಮಾಡಲು. ಯಾವಾಗ್ಲೂ ತುಮುನ್ ಪ್ರತ್ಯಯ ಮುಂದೆ ಮಾಡ್ಲಿಕ್ಕಿರುವಂತಹ ಕೆಲಸದ ಕಂಟಿನ್ಯೂಟಿಯನ್ನ ಹೇಳುತ್ತೆ. ಮಾಡಲು, ನೋಡಲು, ಕೇಳಲು, ಟು ಗೋ, ಟು ಟೆಲ್, ಟು ಡ್ರಿಂಕ್ ಅಂತ ಅನ್ನೋದೆಲ್ಲ ತುಮುನ್ ಪ್ರತ್ಯಯ ಆಗಿರುತ್ತೆ. ವಾಪೀಂ ಈಕಾರ ಅಂತ ಸ್ತ್ರೀಲಿಂಗ ದ್ವಿತೀಯ ಏಕ. ವಾಪಿ ವಾಪ್ಯೌ ವಾಪ್ಯ ವಾಪೀಂ ವಾಪ್ಯೌ ವಾಪೀ. ದ್ವಿತೀಯ ವಿಭಕ್ತಿ ಏಕವಚನ. ವೆಲ್ ಈ ಬಾವಿ, ಯಾವುದು ಇಳಿ ಬಾವಿ ಇರುತ್ತೋ ಅದನ್ನ ವಾಪಿ ಅಂತ ಕರೀತಾರೆ ಮೂಲತಃ. ಆದ್ರೆ ಇವತ್ತು ಅಷ್ಟು ಸಮಾನಾರ್ಥಕವಾಗಿ ಅಂದ್ರೆ ಅದೇ ಅರ್ಥದಲ್ಲಿ ಬಳಸುದಿಲ್ಲ. ಅದಕ್ಕೆ ಕೂಪ ಅನ್ನೋ ಅರ್ಥದಲ್ಲೂ ಬಳಸ್ತಾರೆ. ಇಲ್ಲ ಅಂದ್ರೆ ಇಲ್ಲಿ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಆಗಿದ್ರೆ ಅದು ಮತ್ತೆ ಇನ್ನೊಂದನ್ನ ಯಾಕೆ ಬೀಳಿಸುತ್ತೆ. ಹಾಗಾಗಿ ಇಲ್ಲಿ ವಾಪಿ ಅಂದ್ರೆ ಕೇವಲ ಒಂದು ನೀರಿನ ಸಂಗ್ರಹಾಲಯ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಗತಃ ಪುಲ್ಲಿಂಗ ಪ್ರಥಮ ಏಕ. ಜಲೇ ಸಪ್ತಮಿ ವಿಭಕ್ತಿ ಏಕವಚನ. ಜಲಂ ಜಲೇ ಜಲಾನಿ, ಜಲಂ ಜಲೇ ಜಲಾನಿ. ಗತಃ ಜಲೇ, ಗತೋ ಜಲೇ ಅಂತಾಗಿದೆ. ಈ ಗತಃ ಅನ್ನುವುದರಲ್ಲಿ ಪರದಲ್ಲಿರುವ ವಿಸರ್ಗ, ಅದಕ್ಕೆ ಉ ಬಂದು ಗತ ಉ ಗತೋ ಅಂತಾಗಿ ಅದು ಹಾಗೆ ಉಳಿದಿದೆ. ಉಕಾರಾದೇಶ ವಿಸರ್ಗ ಸಂಧಿ ಆಗಿದೆ. ಗತೋ ಜಲೇ. ಮಮಜ್ಜ ಮಮಜ್ಜ ಲಿಟ್ ಪ್ರಥಮ ಏಕ. ಅದು ಮುಳುಗುವುದು. ಪಾನೀಯಂ ಕೂಡ ಅದು ದ್ವಿತೀಯ ಬರುತ್ತೆ. ಇದು ದ್ವಿತೀಯ. ಹೌದು, ಪಾನೀಯಂ. ಹೌದು, ದ್ವಿತೀಯ ಪಾನೀಯಂ ಮತ್ತೆ ವಾಪಿ ಕೂಡ ದ್ವಿತೀಯಂ ಬರುತ್ತಲ್ಲ. ಹೌದು, ದ್ವಿತೀಯ. ಎರಡೂ ಕೂಡ ದ್ವಿತೀಯ. ನೀರನ್ನು ಕುಡಿಯಲು ಬಾವಿಯನ್ನು ಇಣುಕಿತು ಅಥವಾ ಬಾವಿಯ ಹತ್ರ ಹೋಯ್ತು ಅಂತ ನಾವು ಅದನ್ನು ಕನ್ನಡದಲ್ಲಿ ಹೇಳ್ತೀವಿ. ಬಾವೀಂ, ಅದು ವಾಪೀಂ ಗತಃ, ಬಾವಿಯನ್ನು ಕುರಿತು ಹೋಯಿತು. ಜಲೆ ಮಮಜ್ಜ, ನೀರಿನಲ್ಲಿ ಮುಳುಗಿತು. ತೇನ ತೃತೀಯ ಏಕ. ಅದು ಸಹ ತೌತೆ ತಂ ತೌತಾಂ ತೇನ ತಾಭ್ಯಾಂ ತೈಃ ಅಂತ ದಕಾರಾಂತವಾದ ಶಬ್ದ ಪುಲ್ಲಿಂಗದಲ್ಲಿ. ಆ ಜಲಾಶಯದಿಂದ ಅನ್ನೋ ಅರ್ಥದಲ್ಲಿ ತಗೊಂಡಿದೆ. ಅದು ಅಂದ್ರೆ ವಾಪೀಂ ಅಂತಿದ್ರಾಗ ಅದು ವಾಪ್ಯ ಅಂತ ತೇತಯ ಅಂತ ಆಗ್ಬೇಕಿತ್ತು. ಜಲಂ ಅಂತ ಆ ನೀರಿನಿಂದ ಹೊರಗೆ ಬರಲು ಅಂತ ಅಷ್ಟೇ ತಗೊಂಡಿದ್ದಾರೆ. ತೇನ ಅಂದ್ರೆ ಅವಾಗ ಪುಲ್ಲಿಂಗನ ನಪುಂಸಕಲಿಂಗನ? ಅದಕ್ಕಾಗಿ ಬಹಿಃ ಗಂತುಂ, ಬಹಿರ್ಗಂತುಂ, ರೇಫಾದೇಶ ವಿಸರ್ಗ ಸಂಧಿ. ಅದು ಗಂತುಂ ಅನ್ನೋದು ಮತ್ತೆ ತುಮುನ್ ಪ್ರತ್ಯಯಾಂತವಾದ ಶಬ್ದ. ಗಮಲ್ಗತವು ಅನ್ನುವ ಧಾತುವಿನ ರೂಪ. ಅದು ಹೋಗಲು, ಟು ಗೋ. ಎಲ್ಲಿಗೆ ಹೋಗ್ಲಿಕ್ಕೆ? ಹೊರಗೆ ಹೋಗ್ಲಿಕ್ಕೆ. ಟು ಗೋ ಔಟ್, ಹೊರಗೆ ಹೋಗ್ಲಿಕ್ಕೋಸ್ಕರ. ಬಹವಃ ಪ್ರಯತ್ನ, ಅತ್ಯಂತ ಹೆಚ್ಚಿನ ಪ್ರಯತ್ನಗಳನ್ನ ಅದು ಮಾಡಿತು. ಪ್ರಯತ್ನ, ಅಟೆಂಪ್ಟ್, ಅನೇಕ ಯತ್ನಗಳನ್ನು ಮಾಡಿತು. ಆದ್ರೆ ಸಕ್ಸಸ್ ಆಗ್ಲಿಲ್ಲ. ಯಾಕೆಂದ್ರೆ ಅದು ಜಾರುವ ಬಾವಿ ಆಗಿತ್ತು, ಮೇಲ್ ಹತ್ಲಿಕ್ಕೆ ಆಗುವಂತೆ ಇರ್ಲಿಲ್ಲ. ಬಹೋ ಯತ್ನ ಕೃತಾಹ. ಈ ಯತ್ನ ಕೃತಾಹ ಎರಡೂ ಕೂಡ ಪುಲ್ಲಿಂಗ ಪ್ರಥಮ ಬಹು. ಯತ್ನ ಯತ್ನೋ ಯತ್ನಾಹ, ಕೃತಃ ಕೃತೌ ಕೃತಾಹ ಅಂತ ಎರಡೂ ಶಬ್ದ ಹಾಗೆ ಇದೆ. ಕೃತ ಅನ್ನೋದು ಕ್ತ ಪ್ರತ್ಯಯಂತವಾದ ಶಬ್ದ. ಕೃಣ್ಯಕರಣೆ ಅನ್ನುವ ಧಾತುವಿನಿಂದ ಹುಟ್ಟಿದ ರೂಪ ಕ್ತ. ಕ್ತ ಅನ್ನೋದು ಯಾವಾಗ್ಲೂ ಭೂತಾರ್ಥವಾದ ರೂಪವನ್ನ ಹೇಳುತ್ತೆ. ಭೂತಾರ್ಥ ಅಂದ್ರೆ ಆಗಿ ಹೋದದ್ದು, ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಸೆಂಟೆನ್ಸ್ ಅನ್ನ ಹೇಳುತ್ತೆ. ಈಗ ಆಗಿ ಹೋಗಿರುವುದನ್ನ ಹೇಳ್ತಾ ಇರುತ್ತೆ. ಕಿಂತು ಆದರೆ ಅಂದ್ರೆ
ಅಂತ ಅರ್ಥ. ಪ್ರಯತ್ನ ಮಾಡಿದ್ರು ಕೂಡ ಕಿಂತು ತೇ ಸರ್ವೇ ಮುಧಾ ಅಭವನ್. ತೇ ಸರ್ವೇ ಆ ಎಲ್ಲ ಪ್ರಯತ್ನಗಳು ಮುಧಾ ವ್ಯರ್ಥ ಅಭವನ್ ಆದವು. ಪರಂತು ಕಿಂತು ಅನ್ನೋದು ಸಮಾನಾರ್ಥಕವಾಗಿ ಬಳಸುವ ಶಬ್ದ. ತೇ ಸರ್ವೇ ಆ ಎಲ್ಲಾ ಪ್ರಯತ್ನಗಳು ಆಲ್ ಅಟೆಂಪ್ಟ್ಸ್ ಎಲ್ಲಾ ಪ್ರಯತ್ನಗಳು ಕೂಡ ಮುಧಾ ಯಾವುದೇ ಫಲವನ್ನ ಕೊಡ್ಲಿಲ್ಲ. ಮುಧಾ ಅಂದ್ರೆ ಏನು ಅದರಿಂದ ಪ್ರತಿಫಲ ಸಿಗ್ಲಿಲ್ಲ. ಅಭವನ್ ಅಭವತ್ ಅಭವತಾಂ ಅಭವನ್ ಅದು ಲಂಗ್ ಲಕಾರ ಪ್ರಥಮ ಪುರುಷ ಏಕವಚನ. ಬಹುವಚನ ಅಲ್ವಾ? ಸಾರಿ ಬಹುವಚನ. ಅಭವತ್ ಅಭವತಾಂ ಅಭವನ್ ಲಂಗ್ ಪ್ರಥಮ ಬಹು. ಮುಧಾ ಅಭವನ್ ಮುಧಾ ಭವನ್ ಏನ್ ಸಂಧಿ ಇದೆ ಹೇಳ್ತೀರಾ ಯಾರಾದ್ರೂ? ಪೂರ್ವ ರೂಪ ಸಂಧಿ. ಸಂಧಿ ಇಲ್ಲ. ಇನ್ನೇನಾದ್ರು? ಎನಿ ಅದರ್ ಆನ್ಸರ್ಸ್? ಸರಿ, ಸವರ್ಣ ಬರುತ್ತಾ? ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಆಗುತ್ತೆ. ಮುಧಾ ಪ್ಲಸ್ ಅಭವನ್. ಪೂರ್ವ ರೂಪ ಯಾವಾಗ ಅಂದ್ರೆ ಎ ಓ ಪರದಲ್ಲಿ ಇದ್ರೆ ಮಾತ್ರ. ಇದು ಆ ಇರುವುದಾದ್ರಿಂದ ಸಮಾನ ವರ್ಣಗಳೇ ಎದುರಾಗಿವೆ, ಆದ್ರಿಂದ ಇದು ಸವರ್ಣ ದೀರ್ಘ. ಆದ್ರೆ ಸಂಧಿ ಮುಧಾನು ಇದೆ ಅಭವನ್ನೂ ಇದೆ ಅಲ್ವಾ? ಹೌದು. ಆ ಒಂದು ಮಿಸ್ ಆಗಿದೆ. ಓಕೆ. ಭೂಸತ್ತಾಯಾಮ್ ಅನ್ನುವ ಧಾತುವಿನ ಲಂಗ್ ಪ್ರಥಮ ಬಹು. ಸರಿ, ಮುಂದೋಗೋಣ. ಅತ್ರಾಂತರೆ ಈ ಮಧ್ಯದಲ್ಲಿ, ಇನ್ ಬಿಟ್ವೀನ್ ದಟ್ ಟೈಮ್ ಅಂತ. ಆ ಅಂದ್ರೆ ಇದು ಯಾವಾಗ ಪ್ರಯತ್ನ ಮಾಡಿ ಸೋತು ಮತ್ತೆ ಬಾವಿಯೊಳಗೆ ಬೀಳ್ತಿತ್ತೋ ಆ ಹೊತ್ತಿಗೆ ಅತ್ರಾಂತರೆ ಅಸ್ಮಿನ್ ಸಮಯೇ ಅಸ್ಮಿನ್ ಅವಸರೆ ಕೋಪ್ಯಜ ಯಾವುದೋ ಒಂದು ಕಶ್ಚಿತ್ ಗೋಟ್ ಅಜಹ ಒಂದು ಆಡು ಪಿಪಾಸಾಕುಲಃ ಬಾಯಾರಿದವನಾಗಿ ಅಂದ್ರೆ ನೀರು ಕುಡಿಬೇಕು ಅಂತ ತೃಷಾ ಬದ್ಧ ಬಾಯಾರಿಕೆಯಿಂದ ಕೂಡಿದ್ದಾಗಿ ಪರಿಭ್ರಮನ್ ಓಡಾಡುತ್ತಾ ಸುತ್ತಾಕುತ್ತಾ ತತ್ರ ಆಗತಃ ಅಲ್ಲಿಗೆ ಬಂತು. ಅತ್ರಾಂತರೆ ಅದು ಅವ್ಯಯ. ಆ ಶಬ್ದ ಪ್ರಯೋಗ ಮಾಡುದು ಯಾವಾಗ್ಲೂ ಕೂಡ ಅತ್ರಾಂತರಸ್ಯ ಅತ್ರಾಂತರೇಣ ಅಂತೆಲ್ಲ ಶಬ್ದ ಇಲ್ಲ. ಅದು ಕೇವಲ ಅತ್ರಾಂತರೆ ಅನ್ನೋದೇ ಯಾವಾಗ್ಲೂ ಅದು ಸವಿಭಕ್ತಿಕ ಅವ್ಯಯ. ವಿಭಕ್ತಿಗಳಿಂದ ಕೂಡಿದ ಹಾಗೆ ಕಾಣುವ ಅವ್ಯಯ. ಈ ಶನೈಹಿ ಉಚ್ಚೈಹಿ ಇದ್ದ ಹಾಗೆ ಅತ್ರಾಂತರೆ. ಈ ಚಿರ ಶಬ್ದ ಚಿರೇಣ ಚಿರಸ್ಯ ಚಿರಾಯ ಅಂತ ಎಲ್ಲ ವಿಭಕ್ತಿಯಲ್ಲೂ ಕಾಣಿಸುತ್ತೆ. ಅದು ಸವಿಭಕ್ತಿಕ ಅವ್ಯಯ. ಕೋಪ್ಯಜಃ ಅಲ್ಲಿ ಒಟ್ಟು 3 ಶಬ್ದ ಇದೆ. ಕೋಪ್ಯಜಃ ಕೋ ಅಜಃ. ಕೋ ಅನ್ನೋದು ಕಹ ಅನ್ನುವ ಶಬ್ದದಿಂದ ಹುಟ್ಟಿದ್ದು. ಕಹ್ ಅಪಿ ವಿಸರ್ಗಕ್ಕೆ ಉ ಬಂದ್ರೆ ಕ ಉ ಕೋ ಅಜಃ ಕೋಜಃ ಆಯ್ತು. ಸಾರಿ, ಕೋ ಅಪಿ ಕೋಪಿ ಆಯ್ತು. ಕಹ ಅಪಿ ಕ ಉ ಅಪಿ ಕೋಪಿ. ಕೋಪಿ ಅಜಃ ಕೋಪ್ಯಜಃ. ಯಾವ ಸಂಧಿ ಇದೆ ಇಲ್ಲಿ? ಇದು ಎಂಡ್ ಸಂಧಿ ಬರುತ್ತೆ. ಆಮೇಲೆ ಪೂರ್ವ ರೂಪ ಸಂಧಿ. ಕೋಪಿ. ಯಾವುದು ಪೂರ್ವ ರೂಪ, ಯಾವುದು ಹೆಣ್ಣು? ಕೋಪಿ ಪೂರ್ವ ರೂಪ.
ಅಪ್ಯಜಃ ಯಣ್. ಸರಿ. ಅಪಿ ಅಜಃ ಅಪ್ಯಜಃ ಯಣ್. ಕೋ ಅಪಿ ಅನ್ನುವಲ್ಲಿ ಓಕಾರದ ಪರ ಅಕಾರ ಇರುವುದರಿಂದ ಪೂರ್ವರೂಪ. ಪೂರ್ವಸ್ಯ ರೂಪಂ ಪರಿಣಾಮಾನಂತರಮಪಿ ತಥೈವ ತಿಷ್ಠತಿ. ಪೂರ್ವ ಶಬ್ದದ ಕೋ ಅನ್ನುವ ರೂಪ ಸಂಧಿ ಆದ್ಮೇಲೂ ಹಾಗೆ ಉಳಿದಿದೆ, ಅದರಿಂದಾಗಿ ಅದನ್ನು ಪೂರ್ವರೂಪ ಅಂತ ಕರೀತಾರೆ. ಪಿಪಾಸಯ ಆಕುಲಃ ಪಿಪಾಸಾಕುಲಃ. ಬಾಯಾರಿಕೆಯಿಂದ ಬಳಲಿದ. ನೀರ್ ಬೇಕು, ನೀರು ಕುಡಿಯುವ ಬಯಕೆ ಇದೆ ಅನ್ನುವ ದೃಷ್ಟಿಯಿಂದ ಬಂದದ್ದಾದ್ರಿಂದ ಪಿಪಾಸಾಕುಲಃ ಅನ್ನುವ ಶಬ್ದ ಹೇಳುತ್ತೆ. ಅದು ಪಿಪಾಸಯ ಆಕುಲಃ ಅಂತ ತೃತೀಯ ವಿಭಕ್ತಿಯಿಂದ ಸಮಾಸ ಆಯ್ತು, ವಿಗ್ರಹ ತೋರಿಸ್ಲಿಕ್ಕೆ ಬಂತು. ಆದ್ರಿಂದ ಆಕುಲಃ ಅನ್ನುವ ಉತ್ತರ ಪದ ಪ್ರಧಾನ ಆದ್ರಿಂದ ತೃತೀಯ ತತ್ಪುರುಷ ಸಮಾಸ ಆಗಿದೆ ಇಲ್ಲಿ. ಪರಿಭ್ರಮನ್ ಪರಿಭ್ರಮಂತೌ ಪರಿಭ್ರಮಂತಹ ಶತ್ರು ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಪರಿಭ್ರಮನ್ ಅಂದ್ರೆ ರೌಂಡ್ ಹೊಡಿತಾ, ತಿರುಗಾಡ್ತಾ, ಎಲ್ಲೋ ವಿಹಾರಕ್ಕೆ ಬಂದ ಸಂದರ್ಭದಲ್ಲಿ. ತತ್ರ ಆಗತಃ ತತ್ರಾಗತಃ ಯಾವ ಸಂಧಿ? Anyone can? ಸವರ್ಣ ದೀರ್ಘ. ತತ್ರ ಅನ್ನುವಲ್ಲಿ ಅಕಾರ ಇದೆ, ಆಗತಃ ಅನ್ನುವಲ್ಲಿ ಅಕಾರ ಇದೆ. ಆ ಸೇರಿ ಆನೆ ಬಂದಿದೆ, ಅದರಿಂದಾಗಿ ತತ್ರಾಗತಃ ಸವರ್ಣ ದೀರ್ಘ. ಎರಡು ಶಬ್ದವನ್ನ ಬಿಡಿಸಿದ್ರೆ ತತ್ರ ಅನ್ನೋದು ಅವ್ಯಯ, ಇನ್ ದಟ್ ಪ್ಲೇಸ್. ಆಗತಃ ಅದು ಬಂತು, ಅಲ್ಲಿಗೆ ಕರೆಕ್ಟ್ ಟೈಮ್ ಬಂತು. ಆಗತಃ ಅದು ಕ್ತ ಪ್ರತ್ಯಯಾಂತವಾದ ಶಬ್ದ. ಕ್ತ ಕ್ತ ಅನ್ನೋದು ಭೂತಾರ್ಥಕವನ್ನು ಹೇಳುದು, ಅದು ಬಂದಾಯ್ತು ಅಲ್ಲಿಗೆ. ಆಪೃಚ್ಛ ಅಪೃಚ್ಛಚ್ಚ ಶೃಗಾಲಂ. ಅಪೃಚ್ಛತ್ ಕೇಳಿತು, ಶೃಗಾಲಂ ಜಾಕಾಲನ್ನು ನರಿಯನ್ನು ಕೇಳಿತು. ಸಖೆ ಅಪಿ ಮಧುರಂ ಜಲಂ. ಈ ನೀರು ಸಿಹಿಯಾಗಿದೆಯೇ? ಸಖೆ ಅಂದ್ರೆ ಗೆಳೆಯ. ಅದು ಬಹಳ ಬೇಗ ನಂಬಿ ಬಿಡುತ್ತೆ ಯಾರನ್ನಾದ್ರೂ. ಸಖೆ ಎಲೆ ಗೆಳೆಯ, ಅಪಿ ಮಧುರಂ ಜಲಂ, ನೀರು ಸ್ವೀಟ್ ಆಗಿದೆಯಾ? ಮಧುರ ಅಂದ್ರೆ ರುಚಿ, ಸಿಹಿ, ಸಹಜ ಸಿಹಿಗೆ ಮಧುರಂ ಅಂತಾರೆ. ಇತಿ ಶೃಗಾಲಃ ಪರೇಶಾನ್ ವಂಚನೆ ನಿತರಾಂ ಪಟು. ಈ ಜಾಕ್ಯಾಲು ಎಲ್ಲರನ್ನು ಮೋಸ ಮಾಡೋದ್ರಲ್ಲಿ ಬಹಳ ಪಟು ಅಂದ್ರೆ ಚುರುಕು. ಅತಃ ಸಹ ಕೂಡ್ಲೆ ಅದಕ್ಕೆ ಅಂದಾಜಾಯ್ತು, ಓ ನಾನು ಇಲ್ಲಿ ಬಿದ್ದು ಒದ್ದಾಡ್ತಾ ಇರೋದು ಅದು ಗೊತ್ತಾಗ್ತಾ ಇಲ್ಲ, ಅದ್ ನನ್ನ ಹತ್ರ ನೀರಿನ ರುಚಿ ಕೇಳ್ತಾ ಇದೆ ಅಂದ್ರೆ ನಾನು ಇಳಿದು ನೀರು ಕುಡಿತಾ ಇದ್ದೇನೆ ಅಂತ ಅನ್ಕೊಂಡಿದೆ. ಅದಕ್ಕೂ ಬರ್ಲಿಕ್ಕೆ ಹೇಳಿದ್ರೆ ನನಗೊಂಚೂರು ಒಬ್ಬ ಪಾಲುದಾರ ಸಿಗ್ತಾನೆ ದುಃಖ ಅನುಭವಿಸ್ಲಿಕ್ಕೆ, ಅಥವಾ ಇನ್ನೇನಾದ್ರೂ ಒಂದು ದಾರಿ ಹುಡ್ಕೊಂಡು ಮೇಲ್ ಹೋಗ್ಲಿಕ್ಕೆ ಆಗತ್ತೆ ಅನ್ಕೊಂಡು ತಕ್ಷಣ ಇದೆಲ್ಲ ಏನು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೊಳೆದು ಬಿಟ್ಟಿದೆ. ಹೀಗಿರ್ತಾರೆ ಕೆಲವರು ನಮ್ ಸುತ್ತ. ಅವ್ರಿಗೇನೋ ಸಮಸ್ಯೆ ಇರುತ್ತೆ, ನಾವು ಅಕಸ್ಮಾತ್ ಆಗಿ ಅಂತದ್ದೇನೋ ಒಂದು ಪ್ರಶ್ನೆ ಕೇಳ್ತೇವೆ. ಕೆಲವೊಮ್ಮೆ ಅಂತದ್ ಗೊತ್ತೇ ಇರುದಿಲ್ಲ. ಆಫೀಸಲ್ಲಿ ಬಾಸ್ ಬಂದ್ರ ಅಂತ ಏನೋ ಕೇಳಲಿಕ್ಕೆ ಹೋದಾಗ ತಕ್ಷಣವೇ ಅವನೆಲ್ಲೋ ಹೊರಗೆ ಹೋಗ್ಬೇಕಿರುತ್ತೆ. ಬಾಸ್ ಈಗ ಬರ್ತಾರೆ ಹೇಳಿದ್ರೆ ನೀ ಇಲ್ಲೇ ಇರು, ಅವ್ರು ಬಂದಾಗ ಇದಂತೆ ಕೊಡು ಅಂತ ಹೇಳಿ ಹೊರಟೋಗ್ಬಿಡ್ತಾನೆ. ಹೊಸತಾದ ಅವನ್ ಕೆಲಸ ಅಲ್ಲ, ಅವನಿಗೆ ಇನ್ಯಾರೋ ಹೇಳಿರ್ತಾರೆ ಇದನ್ ಬಾಸಿಗೆ ಕೊಡು ಅಂತ. ಅವ್ರು ನಿಮ್ಮನ್ನೇ ಕೇಳ್ತಾ ಇದ್ರು ಅಂತ ಇಲ್ಲದೊಂದು ಸುಳ್ಳು ಹೇಳಿ ತಕ್ಷಣ ತಾನ ಜಾಗದಿಂದ ಖಾಲಿ ಆಗ್ತಾನೆ. ಅಂದ್ರೆ ಇದು ವಂಚನೆ ಅನ್ನೋದು ಅದರ ಸಹಜ ಸ್ವಭಾವ ಆದಾಗ ಮಾತ್ರ ಹೀಗೆ ಕೂಡ್ಲೆ ಮೋಸ ಮಾಡ್ಲಿಕ್ಕಾಗುತ್ತೆ. ನಿತರಾಂ ಪಟು ಅತಃ ಸಾಹ, ಆದ್ರಿಂದ ಅದು ಹೇಳಿತು. ಯಾವುದು? ನರಿ ಹೇಳಿತು, ಮಧುರಮಿತಿ ಕಿಮುಚ್ಚತೆ. ಸೀದೆ ಅಂತ ಬೇರೆ ಹೇಳ್ಬೇಕಾ? ಸೀಮಯ ಕೇವಲಂ ಪಿಯೂಷಮೇವ. ಅಮೃತ ಕುಡ್ದಾಗ ಆಗ್ತದೆ, ಕೇವಲಂ ಬರೀ ಅಮೃತಮಯ, ಅಮೃತ ಬಿಟ್ಟು ಬೇರೆ ಏನಿಲ್ಲ.
ಪ್ರಭೂತಂ ಪಿಬತೋಪಿ ಎಷ್ಟು ನೀರು ಕುಡಿದ್ರು ಕೂಡ ನಮೇ ವಾಂಛಾ ನಿವರ್ತತೆ. ನಾನು ಯಾಕೆ ಇಲ್ಲಿದ್ದೇನೆ ಅಂತ ಅದಕ್ಕೆ ಡೌಟ್ ಬರಬಾರದು ಅಂತ. ಎಷ್ಟು ನೀರು ಕುಡಿದ್ರೆ ಇಲ್ಲಿಂದ ಹೊರ ಹೋಗ್ಲಿಕ್ಕೆ ಮನ್ಸು ಬರ್ತಿಲ್ಲ ನನಗೆ, ಇನ್ನೂ ಸ್ವಲ್ಪ ಕುಡಿಬೇಕು, ಇನ್ನೂ ಸ್ವಲ್ಪ ಕುಡಿಬೇಕು ಅಂತ ಅದಕ್ಕೆ ನೀರು ಕುಡಿಸ್ತಾ ಇದೆ, ಗೊತ್ತಾಗಿಲ್ಲ ಅದಕ್ಕೆ. ಪ್ರಭೂತಂ ಬೇಕಾದಷ್ಟು, ಪಿಬತೋಪಿ ಕುಡಿದರೂ ಕೂಡ, ನನಗೆ ನನಗೆ ನ ನಿವರ್ತತೆ ಅಂತ ಅಲ್ಲಿಗೆ ಅನ್ವಯದು. ನಮೇ ವಾಂಛಾ ನಿವರ್ತತೆ, ನನಗೆ ಕುಡಿಯುವ ನೀರಿನ ಬಯಕೆ ಕಮ್ಮಿ ಆಗ್ಲಿಲ್ಲ. ನಶಕ್ನೋಮ್ಯೇತಾಂ ವಾಪೀಂ ಹಾತುಂ, ನನಗೆ ಈ ಬಾವಿ ಬಿಟ್ಟು ಬರ್ಲಿಕ್ಕೆ ಮನ್ಸಿಲ್ಲ, ಅಂದ್ರೆ ಬಿಟ್ಟು ಬರ್ಲಿಕ್ಕೆ ಆಗ್ತಿಲ್ಲ ಅನ್ನೋದು ಹೇಳಲಿಲ್ಲ, ನಂಗೆ ಈ ಬಾವಿ ಬಿಟ್ಟು ಬರ್ಲಿಕ್ಕೆ ಮನ್ಸಿಲ್ಲ ಇತಿ. ಅತ್ರಾಂತರೇ ಅವ್ಯಯ ನೋಡಿದ್ವಿ. ಅಪೃಚ್ಛತು ಚ ಅಪೃಚ್ಛಚ್ಚ ಶ್ಚುತ್ವ ಸಂಧಿ. ಅಪೃಚ್ಛತ್ ಪೃಚ್ಛಜ್ಞೀಪ್ಸಾಯಾಂ ಲಂಗ್ ಪ್ರಥಮ ಬಹು, ಶೃಗಾಲಂ ದ್ವಿತೀಯ ಏಕ. ಅಪೃಚ್ಛತು ಚ ಅಪೃಚ್ಛಚ್ಚ ಅನ್ನುವಲ್ಲಿ ಒಂದು ಸಂಧಿ ಇದೆ, ಶ್ಚುತ್ವ ಸಂಧಿ ಅಂತ ಅದನ್ನು ಕರಿತೇವೆ. ತಕ್ಕೆ ಚ ಎದುರು ಬಂದಾಗ ತಕಾರಕ್ಕೂ ಚ ವರ್ಗ ಬಂತು, ಅದರಿಂದ ಅಪೃಚ್ಛಚ್ಚ. ಸಖೇ ಸಂಬೋಧನಾ ಪ್ರಥಮ, ಸಖಿ ಶಬ್ದ ಸಂಬೋಧನಾ ಪ್ರಥಮ ಏಕವಚನ. ಅಪಿ ಅವ್ಯಯ. ಮಧುರಂ ನಪುಂಸಕಲಿಂಗ ಪ್ರಥಮ ಏಕ, ಜಲಂ ನಪುಂಸಕಲಿಂಗ ಪ್ರಥಮ ಏಕ ಇತಿ ಅವ್ಯಯ. ಶೃಗಾಲಃ ಪುಲ್ಲಿಂಗ ಪ್ರಥಮ ಏಕ. ಪರೇಷಾಂ ಷಷ್ಠಿ ಬಹು. ವಂಚನೆ ಸಪ್ತಮಿ ಏಕ. ನಿತರಾಂ ಅವ್ಯಯ. ಪಟುಹು ಪುಲ್ಲಿಂಗ ಪ್ರಥಮ ಏಕ, ಉಕಾರಾಂತವಾದ ಶಬ್ದ. ಪಟುಹು ಪಟು ಪಟವಃ. ಪರೇಷಾಂ ಅನ್ನೋದು ಇನ್ನೊಬ್ಬರಿಗೆ, ಬೇರೆಯವರಿಗೆ ಅನ್ನೋ ಅರ್ಥದಲ್ಲಿ ಅದು ಬಂದದ್ದು. ಅತಃ ಸಹ ಆಹ. ಅತಃ ಅಂದ್ರೆ ಅವ್ಯಯ, ಆದ್ರಿಂದ. ಸ ಪುಲ್ಲಿಂಗ ಪ್ರಥಮ ಏಕ, ಆಹ ಲಟ್ ಪ್ರಥಮ ಏಕ. ಮಧುರಮಿತಿ ಕಿಮುಚ್ಯತೆ, ಸಿಹಿ ಅಂತ ಏನ್ ಹೇಳುದು? ಮಧುರಮಿತಿ ಸಿಹಿಯಾಗಿದೆ. ನಪುಂಸಕಲಿಂಗ ಪ್ರಥಮ ಏಕ. ಇತಿ ಅವ್ಯಯ. ಕಿಂ ಅವ್ಯಯ. ಉಚ್ಯತೆ ಲಟ್ ಪ್ರಥಮ ಏಕ. ಕೇವಲಂ ಅವ್ಯಯ. ಪೀಯೂಷಂ ನಪುಂಸಕಲಿಂಗ ಪ್ರಥಮ ಏಕ. ಏವ ಅವ್ಯಯ. ಪೀಯೂಷಂ ದೇವಲೋಕದ ಅಮೃತ ಬಹಳ ಅದ್ಭುತವಾಗಿರುತ್ತೆ. ಭೂಲೋಕದಲ್ಲಿ ಅಮೃತ ಅಂದ್ರೆ ಸಿಹಿಯಾದ, ಸಹಜವಾದ ಸಿಹಿಯಾದ ಹಾಲಿಗೆ ಅಮೃತ ಅಂತ ಕರೀತಾರೆ. ಇದು ನೀರು ಹಾಗೆ ರುಚಿಯಾಗಿದೆ ಅಂತ ಅನ್ನೋದನ್ನು ಹೇಳಲಿಕ್ಕೆ ಪೀಯೂಷಮೇವ. ಪ್ರಭೂತಂ ಬೇಕಾದಷ್ಟು, ಅದು ಅವ್ಯಯ. ಮತ್ತೆ ಪಿಬತಃ ಅಪಿ ಪಿಬತೋಪಿ ಮತ್ತೆ ಪೂರ್ವರೂಪ. ಕುಡಿದ್ರೂ ಕೂಡ. ನಮೇ ಎರಡು. ನ ಅವ್ಯಯ. ಮೇ ಷಷ್ಠಿ ಏಕ. ವಾಂಛಾ ನಪುಂಸಕ ಸ್ತ್ರೀಲಿಂಗದ ಪ್ರಥಮ ಏಕ. ನಿವರ್ತತೆ ಲಟ್ ಪ್ರಥಮ ಏಕ. ವೃತುವರ್ತನೆ ಧಾತು. ನ ಶಕ್ನೋಮಿ. ನ ಶಕ್ನೋಮಿ. ಶಕ್ನೋಮಿ ಅನ್ನೋದು ಶಕಲ ಶಕ್ತೋ ಲಟ್ ಉತ್ತಮ ಏಕ. ಏತಾಂ ದ್ವಿತೀಯ ಏಕ. ವಾಪೀಂ ದ್ವಿತೀಯ ಏಕ. ಆತುಂ ತುಮನ್ ಪ್ರತ್ಯಯಾಂತಂ ಅವ್ಯಯಂ ಇತಿ ಅವ್ಯಯ. ಶಕ್ನೋಮಿ ಏತಾಂ, ಶಕ್ನೋಮ್ಯೇತಾಂ. ಯಾವ ಸಂಧಿ? ಇದು ಎಂಟು ಸಂಧಿ ಬರುತ್ತಲ್ಲ ಗುರುಗಳೇ. ಸರಿ. ಹ್ಮ್. ಸರಿ, ಇವತ್ತು ಸಾಕು. ಮತ್ತೆ ಈ ಮುಂದಿನ ಪ್ಯಾರವನ್ನು ಒಂದ್ಸರ್ತಿ ಓದಿ ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ನೋಡ್ಕೊಂಡು ಬನ್ನಿ. ಆಮೇಲೆ ಪದಗಳನ್ನ ಎಷ್ಟು ಪರಿಚಯ ಮಾಡ್ಕೊಳಿಕ್ಕಾಗುತ್ತೆ. ಒಂದೊಂದೇ ದಿನಕ್ಕೊಂದು ವಾಕ್ಯವನ್ನ ಆ ಪದಾರ್ಥ ಅಂದ್ರೆ ವಾಕ್ಯದ ಅರ್ಥ ಮತ್ತು ಪದ ಪರಿಚಯ. ದಿನಕ್ಕೆ ಒಂದೇ ವಾಕ್ಯ ಸಾಕು. ಒಂದು ಲೈನ್, ಒಂದು ವಾಕ್ಯ ಅಂದ್ರೆ ಒಂದು ಲೈನ್. ಅದು ಮುಂದೆ ಮುಗಿಯತ್ತೆ ಅಂದ್ರೆ ಮುಂದಕ್ಕೆ ಮುಗಿಸಿ, ಇಲ್ಲ ಅಲ್ಲಿಗೆ ಮುಗೀತು ಅಂದ್ರೆ ಅಲ್ಲಿ ಮುಗಿಸು. ಒಂದು ಲೈನ್ ಫುಲ್
ಅಜಸ್ತು ತಾವದ್ ರುಜುಬುದ್ಧಿ ಅತಃ ಸಹ ವಜ್ರಕಂಪಸ್ಯ ವಂಚಕಸ್ಯ ವಚನಂ ಸತ್ಯಂ ಮತ್ವ ಶನೈರಂತ ಪ್ರವಿಶತಿ. ಅಲ್ಲಿ ತನಕ. ನೆಕ್ಸ್ಟ್ ಡೇ ನಾಳೆದಿಗೆ ಊರ್ಧ್ವ ಅಂದ್ರೆ ಮೊದಲಿನಿಂದ ಬರೀರಿ. ಮೊದಲನೇ ಸಾಲಿನಿಂದ ಅರ್ಥ ಮತ್ತು ಆ ಪದದ ಪರಿಚಯ. ಪದಾರ್ಥ ಮೊದಲು ಪದ ಬರೆಯುವುದು, ಪದಚ್ಛೇದ ಮಾಡುದು, ಆಮೇಲೆ ಪದಾರ್ಥದ ಅರ್ಥ ಬರೆಯುವುದು, ಶಬ್ದದ ಅರ್ಥ ಬರೆಯುವುದು, ಶಬ್ದಾರ್ಥ. ದಿನ ಒಂದು ಚೂರು ಅಭ್ಯಾಸ ಮಾಡ್ತಾ ಹೋದ್ರೆ ತನ್ನಿಂತಾನೆ ನಮ್ಗೆ ಅದರ ಗ್ರಿಪ್ ಸಿಗುತ್ತೆ. ನಾವು ಏನು ಪಾಠ ಮಾತ್ರ ಕೇಳಿದ್ರೆ ಸಾಕಾಗುದಿಲ್ಲ. ಸ್ವಲ್ಪ ಅಂದ್ರೆ ಏನು, ಅದು ನಿರಂತರ ಬೇಕು. ನಿತ್ಯಾಭ್ಯಾಸೀತು ಸಿದ್ಧಿಭಾಕ್. ಯಾರು ನಿತ್ಯಾಭ್ಯಾಸಿ ಅವನು ಸಿದ್ಧಿ ಪಡಿತಾನೆ ಅಂತ ಹೇಳುದಾದ್ರಿಂದ ಚೂರು ನಮ್ಮ ಪ್ರಯತ್ನ ಆಗ್ತಾ ಹೋಗ್ಲಿ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣ.